ನಮಸ್ಕಾರ. ಇದು ಕರಾಡ ವಿಶ್ವ. ಸಂಪರ್ಕ, ಸಹಕಾರ, ಸಮೃದ್ಧಿಯತ್ತ ನಮ್ಮ ಚಿತ್ತ. ಕರಾಡ ವಾರ್ತೆಗಳಿಗೆ ಸ್ವಾಗತ. ನಾನು SN ಭಟ್ ಸೈಪಂಗಲ್ಲು. ಮುಖ್ಯಾಂಶಗಳು. ಬೆಳ್ತಂಗಡಿಯ ಕರಾಡ ಬ್ರಾಹ್ಮಣ ಸಮಾಜದೊಂದಿಗೆ ಕರಾಡ ವಿಶ್ವ ತಂಡದ ಸೌಹಾರ್ದಯುತ ಸಂವಾದ. ಗುಂಡ್ಯಡ್ಕ ವಿಠೋಬಾ ರುಕುಮಾಯಿ ದೇವಸ್ಥಾನದಲ್ಲಿ ಪುರುಷೋತ್ತಮ ಮಾಸಾಚರಣೆ. SSBL ಸೀಸನ್ 3 ಕ್ರೀಡಾ ಸಮರಕ್ಕೆ ನೋಂದಣಿ ಆರಂಭ. ವಿಶ್ವ ರಕ್ತದಾನಿಗಳ ದಿನಾಚರಣೆಯಂದು ಸಮಾಜ ಬಾಂಧವರಿಗೆ ಗೌರವಾರ್ಪಣೆ. ಜಾಗತಿಕ ಮಟ್ಟದ USCPA ಪರೀಕ್ಷೆಯಲ್ಲಿ ಸಾಧನೆಗೈದ ಸೌಮ್ಯ ಮೇಲಿನ ಪಂಜ ಮತ್ತು ಕರಾಡ ಸುವರ್ಣ ಸಂಭ್ರಮ ವರ್ಷಾಚರಣೆಗೆ ಸುಸಂಘಟಿತವಾಗಲಿರುವ ವಲಯ ಮಟ್ಟದ ತಂಡಗಳು. ಈಗ ವಾರ್ತೆಗಳ ವಿವರ. ಇದೇ ಕಳೆದ ಜೂನ್ 10ರಂದು ಕರಾಡ ಬ್ರಾಹ್ಮಣ ಸಮಾಜ ಬೆಳ್ತಂಗಡಿ ವಲಯದ ಪದಾಧಿಕಾರಿಗಳು ಮತ್ತು ಅಲ್ಲಿನ ಸಮಾಜ ಬಾಂಧವರೊಂದಿಗೆ ಕರಾಡ ವಿಶ್ವ ತಂಡದ ಶ್ರೀ ಚಂದ್ರಹಾಸ ಕನ್ನಡ್ಕ ಮತ್ತು ಶ್ರೀ ಕುದುಕುಳಿ ಸುಬ್ರಹ್ಮಣ್ಯ ಭಟ್ಟರವರು ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸಿದ್ದರು. ಸೋಮಂತಡ್ಕದ ಸಮೃದ್ಧಿ ಸಮಾಜ ಭವನದಲ್ಲಿ ನಡೆದ ಈ ಸಮಾರಂಭದಲ್ಲಿ ಸಂಘದ ಗೌರವಾಧ್ಯಕ್ಷ ಶ್ರೀ ಗೋವಿಂದ ಭಟ್ ತಲೇಕ, ಅಧ್ಯಕ್ಷ ಶ್ರೀ ವಿಷ್ಣು ಭಟ್ ಬೆಂಗ್ರೋಡಿ ಮತ್ತು ಕಾರ್ಯದರ್ಶಿ ಶ್ರೀ ಪ್ರಕಾಶ ಭಟ್ ಹಾರ್ನಾಡು, ವಲಯ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಶ್ರೀಮತಿ ವಿಜಯಾ ಬಿ ಭಟ್ ಕುಂಟಿಕಾನ ಮತ್ತು ಇತರ ಸಮಾಜ ಬಾಂಧವರು ಭಾಗವಹಿಸಿದ್ದರು. ಸಂವಾದ ಕಾರ್ಯಕ್ರಮದಲ್ಲಿ ಕರಾಡ ವಿಶ್ವ ಆ್ಯಪ್ನ ವಿಶಿಷ್ಟ ಅಂಶಗಳ ಬಗ್ಗೆ ಸದಸ್ಯರಿಗೆ ಸಂಪೂರ್ಣ ಮಾಹಿತಿ ನೀಡಲಾಯಿತು. ಗುಂಡ್ಯಡ್ಕ ಶ್ರೀ ವಿಠೋಬಾ ರುಕುಮಾಯಿ ದೇವಸ್ಥಾನದಲ್ಲಿ ಪುರುಷೋತ್ತಮ ಮಾಸಾಚರಣೆ ಇದೇ ಕಳೆದ ಮೇ 17ರಿಂದ ಆರಂಭಗೊಂಡು ಜೂನ್ 15ರ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ತದಂಗವಾಗಿ ದೇವಸ್ಥಾನದಲ್ಲಿ ಹೋಮ, ಹವನ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಜನಾ ಸಂಕೀರ್ತನೆಗಳು, ಅನ್ನದಾನ ಸೇವೆಗಳು ಶ್ರದ್ಧಾಭಕ್ತಿಯಿಂದ ನಡೆದುವು. ಸಮಾರೋಪ ಸಮಾರಂಭದಲ್ಲಿ ವೇದಮೂರ್ತಿ ಶ್ರೀ ಯರ್ಪಲ್ಲಿ ಸುಬ್ರಹ್ಮಣ್ಯ ಭಟ್ಟರವರು ಮಾತನಾಡಿ ಮಾಸಾಚರಣೆಯ ಔಚಿತ್ಯ ಮತ್ತು ಅಗತ್ಯತೆಯ ಬಗ್ಗೆ ಹೇಳಿದರು. ಮಂಗಳೂರು ರಾಧಾಕೃಷ್ಣ ದೇವಸ್ಥಾನದ ಗಿರಿಧರ ಭಟ್, ಒಂಟಿಮಾರು ವಸಂತ ಶಾನುಭೋಗ, ಗಣಪತಿ ಭಟ್ ದೇವಜೆ, ರಮಾನಂದ ಪಂಡಿತ್ ಜಾಯಿಲೆ, ಪ್ರಭಾಕರ ಪರಾಡ್ಕಾರ್, ರಾಮಚಂದ್ರ ಭಟ್ ಕುಕ್ಕುಡೇಲು ಹಾಗೂ ಮಹಾದೇವ್ ಭಟ್ ಕೇಮಾರೂರವರು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಸಮಾರಂಭವನ್ನು ನಿವೃತ್ತ ಉಪನ್ಯಾಸಕ ಲಕ್ಷ್ಮೀಕಾಂತ್ ನಿರೂಪಿಸಿದರು. ಇದೇ ವೇಳೆ ಇತ್ತೀಚೆಗೆ ನಮ್ಮಿ ಸಮಾಜವನ್ನು ಅಗಲಿದ ಹಿರಿಯ ಚೇತನರಾದ ಶ್ರೀ ಪಾಂಡುರಂಗ ಸಪ್ರೆಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರೀಶಂಕರ ಸೇವಾ ಸಮಿತಿ ಮತ್ತು ಶಂಕರ ಕ್ರೀಡಾ ಸಮಿತಿಗಳ ಸಂಯುಕ್ತ ಆಶ್ರಯದಲ್ಲಿ ಇದೇ ಬರುವ ಆಗಸ್ಟ್ 16 ಆದಿತ್ಯವಾರದಂದು ಶ್ರೀಶಂಕರ ಸದನ ಬ್ಯಾಡ್ಮಿಂಟನ್ ಲೀಗ್ ಸೀಸನ್ 3 ಮಂಗಳೂರಿನ ಮಂಗಳಾ ಇಂಟರ್ನ್ಯಾಷನಲ್ ಇಂಡೋರ್ ಸ್ಟೇಡಿಯಂನಲ್ಲಿ ಉದ್ಘಾಟನೆಯಾಗಲಿದೆ. SSBL ಸೀಸನ್ 3 ಶಟಲ್ ಡಬಲ್ ಈವೆಂಟ್ ಆಗಿದ್ದು, ನಮ್ಮ ಸಮಾಜದ ವಿವಿಧ ವಯಸ್ಕ ಕ್ರೀಡಾಳುಗಳು ಇದರಲ್ಲಿ ಭಾಗವಹಿಸಬಹುದಾಗಿದೆ. ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಡೆಯಲಿರುವ ಪಂದ್ಯದ ತಂಡಗಳು IPL ಮಾದರಿಯಲ್ಲಿ ಹರಾಜು ಮೂಲಕ ಆಯ್ಕೆಯಾಗಲಿದ್ದು, ಜುಲೈ ತಿಂಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಪಂದ್ಯಗಳಲ್ಲಿ ಭಾಗವಹಿಸುವ ಕ್ರೀಡಾಳುಗಳಿಗೆ ವಿಶೇಷ ವಿನ್ಯಾಸದ ಕ್ರೀಡಾ ಸಮವಸ್ತ್ರ ಜರ್ಸಿ ದೊರೆಯಲಿದೆ. 17 ವರ್ಷ ವಯಸ್ಸಿನೊಳಗಿನ ಪುರುಷ ಮತ್ತು ಮಹಿಳೆಯರಿಗಾಗಿ ಬೇರೆ ಬೇರೆ ತಂಡಗಳಲ್ಲಿ ಪಂದ್ಯಗಳನ್ನು ಆಯೋಜಿಸಲಾಗಿದ್ದು, ವಿಜೇತರಿಗೆ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುವುದು. ಆಸಕ್ತರು SSBL ಲೀಗ್ 3 ಲಿಂಕನ್ನು ಬಳಸಿ ಜೂನ್ 30ರೊಳಗೆ ಹೆಸರನ್ನು ನೋಂದಾಯಿಸಬಹುದಾಗಿದೆ. ಈ ಬಗ್ಗೆ ಹೆಚ್ಚಿನ ವಿವರ ಹಾಗೂ ಮಾಹಿತಿಯನ್ನು ಸಂಚಾಲಕರಾದ ವಿಘ್ನೇಶ್ ಶಿರಂತಡ್ಕ, ಮೊಬೈಲ್ ಸಂಖ್ಯೆ 9426207631 ಅಥವಾ ಮಾರಜಾ ಸೈಪಂಗಲ್ಲು, ಮೊಬೈಲ್ ಸಂಖ್ಯೆ 9946397498 ಇವರನ್ನು ಸಂಪರ್ಕಿಸಬಹುದಾಗಿದೆ. ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಪುತ್ತೂರು ರೋಟರಿ ಕ್ಯಾಂಪ್ಕೋ ಬ್ಲಡ್ ಸೆಂಟರ್ ವತಿಯಿಂದ 14/6/2026ರಂದು ಶ್ರೀಶಂಕರ ಸೇವಾ ಸಮಿತಿಯನ್ನು ಅಭಿನಂದಿಸಲಾಯಿತು. ಶ್ರೀಶಂಕರ ಸೇವಾ ಸಮಿತಿಯು ಹಲವು ಬಾರಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆಯೋಜಿಸಿದ್ದು, ರಕ್ತದ ಅವಶ್ಯಕತೆ ಇದ್ದ ಹಲವಾರು ಮಂದಿಗೆ ರಕ್ತವನ್ನು ಸಕಾಲದಲ್ಲಿ ಸಂಗ್ರಹಿಸಿ ನೀಡಿದೆ. ಸಮಾರಂಭದಲ್ಲಿ ಶ್ರೀಶಂಕರ ಸೇವಾ ಸದನದ ಕಾರ್ಯದರ್ಶಿಯಾಗಿರುವ ಬಾಳಿಕೆ ನಾಗರಾಜರವರು ಗೌರವ ಸ್ವೀಕರಿಸಿದರು. ಹಾಗೆಯೇ 2025ರಲ್ಲಿ 3 ಬಾರಿ ರಕ್ತದಾನ ಮಾಡಿ ಮತ್ತು ರಕ್ತದಾನಕ್ಕಾಗಿ ಇತರರನ್ನು ಪ್ರೋತ್ಸಾಹಿಸಿದ ಬಾಲಸುಬ್ರಹ್ಮಣ್ಯ ಭಟ್ ಪಿಲಿಂಗಲ್ಲು ಅವರನ್ನು ರೋಟರಿ ಬ್ಲಡ್ ಬ್ಯಾಂಕ್ ಸರಕಾರಿ ಜನರಲ್ ಆಸ್ಪತ್ರೆ ಕಾಸರಗೋಡು ವತಿಯಿಂದ ಸನ್ಮಾನಿಸಲಾಯಿತು. ಜಾಗತಿಕ ಮಟ್ಟದಲ್ಲಿ ಅಕೌಂಟಿಂಗ್,
ವಲಯದ ಚಿನ್ನದ ಗುಣಮಟ್ಟ ಗೋಲ್ಡ್ ಸ್ಟ್ಯಾಂಡರ್ಡ್ ಎಂದೇ ಕರೆಯಿಸಿಕೊಳ್ಳುವ USCPA ಅಮೆರಿಕಾದ AICPA ಸಂಸ್ಥೆ ನಡೆಸುವ ಜಾಗತಿಕವಾಗಿ ಅತ್ಯಂತ ಮಾನ್ಯತೆ ಪಡೆದ ಪ್ರಮುಖ ಅಕೌಂಟಿಂಗ್ ಪರೀಕ್ಷೆಯಾಗಿದೆ. ಆಡಿಟಿಂಗ್ ಆ್ಯಂಡ್ ಅಟೆಸ್ಟೇಷನ್, ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್, ಫೈನಾನ್ಷಿಯಲ್ ರೆಗ್ಯುಲೇಷನ್ಸ್ ಎಂಬ 3 ಪ್ರಮುಖ ವಿಷಯಗಳಿಗೆ ಮತ್ತು ಇತರ ಸ್ವಯಂ ಆಯ್ಕೆಯ ವಾಣಿಜ್ಯ ವಿಷಯಗಳಾದ ಬಾರ್, ISC ಅಥವಾ TCPಗೆ ಸಂಬಂಧಪಟ್ಟ ಪರೀಕ್ಷೆ ಇದಾಗಿದೆ. ಜಾಗತಿಕ ಮಾನ್ಯತೆ ಪಡೆದ USCPA ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲೇ ತೇರ್ಗಡೆಯಾದ ಶ್ರೀಮತಿ ಸೌಮ್ಯಾ ಕುಂಟಿಕಾನರವರು ವಿಶೇಷ ಗೌರವಕ್ಕೆ ಪಾತ್ರರಾಗಿದ್ದಾರೆ. ರವಿಕೇಶವ ಮೇಲಿನ ಪಂಜ ಇವರ ಧರ್ಮಪತ್ನಿಯಾಗಿರುವ ಸೌಮ್ಯಾರವರು ಕುಂಟಿಕಾನ ದಾಮೋದರ ಭಟ್ ಹಾಗೂ ದಿವಂಗತ ಸರೋಜಾರವರ ಪುತ್ರಿ. ಶ್ರೀಮತಿ ಸೌಮ್ಯಾ ಮೇಲಿನ ಪಂಜ ಇವರಿಗೆ ಕರಾಡ ವಿಶ್ವದ ಹಾರ್ದಿಕ ಅಭಿನಂದನೆಗಳು. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಪ್ರಚಾರಕರಾಗಿ ಆಸಕ್ತ ನೂರಾರು ಮಂದಿಗಳಿಗೆ ಹಿಂದಿ ಭಾಷೆಯ ಪರೀಕ್ಷೆಗಳನ್ನು ಬರೆಯಲು ಸಂಯೋಜಕರಾಗಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಆಕ್ಯುಪಂಕ್ಚರ್ ವೈದ್ಯಕೀಯ ಪದ್ಧತಿಯ ಮೂಲಕ ನೂರಾರು ಮಂದಿಗಳಿಗೆ ನೆರವಾಗುತ್ತಿರುವ ಶ್ರೀಮತಿ ವೇದಾವತಿ ಅರವಿಂದ ಭಟ್ ಕೇಮಾರು ಇವರಿಗೆ ವಿಕಾಸ ಸಮಾನ ಮನಸ್ಕ ಮಾಧ್ಯಮ ಮಿತ್ರರ ವೇದಿಕೆ ಬೆಂಗಳೂರು ಇವರು ಅಕ್ಷರ ಆರೋಗ್ಯ ಭೂಷಣ 2026 ಪ್ರಶಸ್ತಿ ನೀಡಿ ಗೌರವಿಸಿದೆ. ಶ್ರೀಮತಿ ವೇದಾವತಿಯವರು ಕೇಮಾರಿನ ದಿವಂಗತ ಸುಬ್ರಾಯ ಭಟ್, ಶ್ರೀಮತಿ ಲಕ್ಷ್ಮೀ ಅಮ್ಮನವರ ಸೊಸೆ ಮತ್ತು ಅರವಿಂದ ಭಟ್ಟರವರ ಧರ್ಮಪತ್ನಿಯಾಗಿದ್ದಾರೆ. ಶ್ರೀಮತಿ ವೇದಾವತಿ ಅರವಿಂದ ಭಟ್ಟರಿಗೆ ಕರಾಡ ವಿಶ್ವದ ಹಾರ್ದಿಕ ಅಭಿನಂದನೆಗಳು. ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘ ರಿಜಿಸ್ಟರ್ ಅಗಲ್ಪಾಡಿ ಕೇಂದ್ರ ಸಮಿತಿ ಹಾಗೂ ಕರಾಡ ಸುವರ್ಣ ಸಂಭ್ರಮ ಸಮಿತಿ ಇವು ಇತ್ತೀಚೆಗೆ ಜಂಟಿಯಾಗಿ 14/6/2026 ಶ್ರೀ ಶಂಕರ ಸದನದಲ್ಲಿ ಸಭೆ ಸೇರಿ ಹಲವಾರು ವಿಷಯಗಳ ಬಗ್ಗೆ ಗಹನವಾದ ಚರ್ಚೆ ನಡೆಸಿತು. ಭಾಗಿಯಾದ ಸದಸ್ಯರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ದೀರ್ಘವಾಗಿ ಚರ್ಚಿಸಿದರು. ಅದರಂತೆ ಕರಾಡ ಬ್ರಾಹ್ಮಣ ಸಂಘದ ಎಲ್ಲ ಪ್ರಮುಖ ವಲಯಗಳಿಗೆ ಭೇಟಿ ಮತ್ತು ಅಲ್ಲಿನ ಸಂಘಗಳನ್ನು ಸುದೃಢಗೊಳಿಸುವ ಬಗ್ಗೆ ವಿಚಾರ ವಿನಿಮಯ, ಪ್ರಸ್ತುತ ವರ್ಷದಲ್ಲಿ ಕ್ರೀಡೋತ್ಸವ, ಸಂಗೀತ, ನೃತ್ಯೋತ್ಸವ, ವೈದ್ಯಕೀಯ ಶಿಬಿರ, ರಕ್ತದಾನ ಶಿಬಿರಗಳನ್ನು ನಡೆಸುವ ಬಗ್ಗೆ ಯೋಜನೆ, ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲಿರುವ ಆಸಕ್ತ ವಿದ್ಯಾರ್ಥಿಗಳಿಗೆ ತತ್ಸಂಹಿತ ಮಾರ್ಗದರ್ಶನ ಮತ್ತು ಮಾಹಿತಿ ಶಿಬಿರ ಇವುಗಳನ್ನು ನಡೆಸುವ ಬಗ್ಗೆ, ಹಾಗೆಯೇ ಅಗಲ್ಪಾಡಿ, ನೆಡ್ಪಳ್ಳಿ, ಬಾಯಾರು, ತೈರೆ ಮೊದಲಾದ ಕಡೆ ಸದಸ್ಯರ ಸಭೆ ನಡೆಸುವ ಬಗ್ಗೆ ಮತ್ತು ಕರಾಡ ಸುವರ್ಣ ಸಂಭ್ರಮದ ಕಾರ್ಯಕ್ರಮಗಳನ್ನು ಸಂಯೋಜಿಸಲು ಕೊಚ್ಚಿ, ಬೆಳ್ತಂಗಡಿ, ಮಂಗಳೂರು ವಲಯಾಧಿಕಾರಿಗಳೊಂದಿಗೆ ಭೇಟಿ, ಹಾಗೆಯೇ ಆಗಸ್ಟ್ 10ರಂದು ಶೃಂಗೇರಿ ಗುರುದರ್ಶನ ಕಾರ್ಯ ಸಂಯೋಜನೆಯ ಬಗ್ಗೆ ಮಾತುಕತೆ ಮತ್ತು ಕರಾಡ ಸುವರ್ಣ ಸಂಭ್ರಮ ಸ್ಮರಣ ಗ್ರಂಥ ತಯಾರಿಯ ಬಗ್ಗೆ ದೀರ್ಘವಾಗಿ ಚರ್ಚಿಸಲಾಯಿತು. ತದಂಗವಾಗಿ ಕರಾಡ ಸುವರ್ಣ ಸಂಭ್ರಮದ ಸ್ಮರಣ ಸಂಚಿಕೆಯ ಸಂಪಾದಕ ಮಂಡಳಿಯು ಆನ್ಲೈನ್ ಮೂಲಕ ಸಭೆ ನಡೆಸಿ ಹಲವು ಮಹತ್ವದ ವಿಚಾರಗಳನ್ನು ಚರ್ಚಿಸಿತು. ಹಿಂದಣ ನೋಟ, ಮುಂದಿನ ದೃಷ್ಟಿ ಪರಿಕಲ್ಪನೆಯೊಂದಿಗೆ ಸುಮಾರು 30 ವಿಷಯಗಳ ಸುತ್ತ ಕರಾಡ ಸಮುದಾಯದ ಸ್ಥಿತಿಗತಿಯ ಬಗ್ಗೆ ಗ್ರಾಂಥಿಕ ಸ್ಮರಣ ಸಂಚಿಕೆ ತಯಾರಿಸಲು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರವರ ನೇತೃತ್ವದಲ್ಲಿ ತೀರ್ಮಾನಿಸಲಾಯಿತು. ಶ್ರೀ ಕ್ಷೇತ್ರ ಅಗಲ್ಪಾಡಿಯಲ್ಲಿ ಕರ್ಕಾಟಕ ಮಾಸದ ದುರ್ಗಾ ಸೇವೆಯು 17/7/2026 ರಿಂದ 28/7/2026 ತನಕ ದೀಪಾರಾಧನೆ ಹಾಗೂ ಮಂತ್ರಾಕ್ಷತೆಯೊಂದಿಗೆ ಸಂಪನ್ನಗೊಳ್ಳಲಿದೆ. ಭಗವದ್ಭಕ್ತರು ಈ ಶುಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಲು ಶ್ರೀ ಕ್ಷೇತ್ರದ ವತಿಯಿಂದ ವಿನಂತಿಸಲಾಗಿದೆ. ಈಗ ಕೊನೆಯಲ್ಲಿ ಮಗದೊಮ್ಮೆ ಮುಖ್ಯಾಂಶಗಳು. ಬೆಳ್ತಂಗಡಿಯ ಕರಾಡ ಬ್ರಾಹ್ಮಣ ಸಮಾಜದೊಂದಿಗೆ ಕರಾಡ ವಿಶ್ವ ತಂಡದ ಸೌಹಾರ್ದಯುತ ಸಂವಾದ. ಗುಂಡ್ಯಡ್ಕ ವಿಠೋಬಾ ರುಕುಮಾಯಿ ದೇವಸ್ಥಾನದಲ್ಲಿ ಪುರುಷೋತ್ತಮ ಮಾಸಾಚರಣೆ. SSBL ಸೀಸನ್ 3 ಕ್ರೀಡಾ ಸಮರಕ್ಕೆ ನೋಂದಣಿ ಆರಂಭ. ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಸಮಾಜ ಬಾಂಧವರಿಗೆ ಗೌರವಾರ್ಪಣೆ. ಜಾಗತಿಕ ಮಟ್ಟದ USCPA ಪರೀಕ್ಷೆಯಲ್ಲಿ ಸಾಧನೆಗೈದ ಸೌಮ್ಯ ಮೇಲಿನ ಪಂಜ ಮತ್ತು ಕರಾಡ ಸುವರ್ಣ ಸಂಭ್ರಮ ವರ್ಷಾಚರಣೆಗೆ ಸುಸಂಘಟಿತವಾಗಲಿರುವ ವಲಯ ಮಟ್ಟದ ತಂಡಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಶುಭ ಹಾರೈಕೆಗಳೊಂದಿಗೆ ವಂದನೆಗಳು.